ವಿಡಿಯೋ ಇದೆ, ಸುಮ್ಮನೆ ಕರ್ತವ್ಯ ಕಾಡ್ಡಿ ಅಂತೇಳಿ ಕೇಸ್ ಮಾಡ್ತೀವಿ ಅಂತ ಎದುರ್ಕೊಂತಾರೆ. ಇಂಥ ಹೆದರಿಕೆಗಳಿಗೆ ಯಾರೂ ಇಲ್ಲಿ ಎದುರೋರು ಇಲ್ಲ. ಆ ಪ್ರಶ್ನೆನೇ ಬಿಟ್ಟಾಕ್ಬಿಡ್ಬೇಕು. ಅವರು ಏನಿದ್ರು ಸತ್ಯ ನ್ಯಾಯ ಧರ್ಮ ದಿಂದ ನಡ್ಕೋಬೇಕು. ಅದೊಂದೇ ಆಪ್ಷನ್ ಹೊರತಾಗಿ ಬೇರೆ ಆಪ್ಷನ್ ಇಲ್ಲ ಅನ್ನೋದು ಸಿಗ್ನಲ್ ತೋರಿಸಿದ ಹೋದ. ನಾವು ನೆಚ್ಚಿನ ಕಾಂಗ್ರೆಸ್ಕರಾದರೂ ಪಾಪ ಬಡ ಕಾಂಗ್ರೆಸ್ ಅವರು ಪಾಪ ಹೆಂಡತಿ ಮಕ್ಕಳನ್ನ ಬಿಟ್ಟು ಕುಟುಂಬನ ಬಿಟ್ಟು ಹಗಲು ರಾತ್ರಿ ಡ್ರೈವಿಂಗ್ ಮಾಡ್ತಾ ಅವ್ರ ಜೀವನ ಸಾಗಿಸ್ಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಚೆಕ್ ಪೋಸ್ಟ್ಗಳು, ಪೊಲೀಸರ ಹಾವಳಿ, ಪೊಲೀಸರು ಅನ್ನೋದಕ್ಕಿಂತ ಕಳ್ಳ ಪೊಲೀಸರ ಹಾವಳಿ, ದರೋಡೆಕೋರರು ಒಂಥರ ಹಗಲು ದರೋಡೆಕೋರರು ರೀತಿಯಲ್ಲಿ ದಯವಿಟ್ಟು ಇದನ್ನು ಹೋಗ್ಲಾಡ್ಬೇಕು. ಮುಂದೆ ಒಂದು ಒಳ್ಳೆಯ ಸಮಾಜ. ಈಗ ಬಡವ ಈಗ ಡ್ರೈವಿಂಗಿಗೆ ಹಾಗೆ ಬಂದಿರಲ್ಲ ಪಾಪ, ಅವ್ರ ಮನೆಯಿಂದ ಎಷ್ಟೋ ಬಡತನ ಬೆಚ್ಚಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಡ್ರೈವಿಂಗ್ ಫೀಲ್ಡಿಗೆ ಬಂದಿರ್ತಾರೆ ಪಾಪ. ನಾವು ನೋಡ್ತಾ ಇರ್ತೀವಿ ಮೊಬೈಲ್ಗಳಲ್ಲ ಪಾಪ ಡ್ರೈವಿಂಗ್ ಮಾಡೋರು ಹಗಲು ರಾತ್ರಿ ನಿದ್ದೆಗಟ್ಟಿ ಡ್ರೈವಿಂಗ್ ಮಾಡಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಪಾಪ ಅವ್ರ ಪ್ರಾಣನೇ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಅಂಥವ್ರ ಹತ್ರ 100-200 ರೂಪಾಯಿಗಳನ್ನು ವಸೂಲಿ ಮಾಡ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಈಗ ನೋಡಿ ಗಾಡಿ ಸೈಡ್ ಹಾಕ್ತಾರೆ ಆಟೋಮೆಟಿಕ್ಲಿ, ಆ ಕಡೆ ಇಳಿತಾರೆ. ಒಂದು ಸುಮ್ಮನೆ ಅಬ್ಸರ್ವ್ ಮಾಡಿ ಅಷ್ಟೇ. ಈ ಆಕ್ಷನ್ ತಗೊಂತಾರೆ. ಇವ್ರು ಮಾತಾಡ್ತಿಲ್ಲ, ಏನಿಲ್ಲ ತೋರಿಸ್ತಾರ. ಚಾನಲ್ ಏನೈತೆ ಕಟ್ಟೋದೈತೆ ಕಟ್ಟತಾರ ಹೋಗ್ತಾರೆ ಅಷ್ಟೇ. ಅವರು ಅದು ಡೈಲಿ ಗಾಲಿ ಬರೀತಾರ ಕಳಿಸ್ತಾರೆ ಅಷ್ಟೇ.